ಮನೆಯಲ್ಲಿದ್ದ ಟಿನ್ನರ್ ಬಾಟಲ್ ಉರುಳಿ ಬಿದ್ದು ಅದಕ್ಕೆ ಬೆಂಕಿ ತಗುಲಿ ಪರಿಣಾಮ 4 ವರ್ಷದ ಬಾಲಕ ಬಲಿಯಾಗಿರುವ ದಾರುಣ ಘಟನೆ ಧಾರವಾಡದ ಕೆಳಗೇರಿಯಲ್ಲಿ ಶನಿವಾರ ಬೆಳ್ಳಂಬೆಳಗ್ಗೆ ನಡೆದಿದೆ. ಧಾರವಾಡ ತಾಲೂಕಿನ ಕೆಳಗೇರಿಯ ಸಂತೋಷ ನಗರದಲ್ಲಿಂದು ಮುಂಜಾನೆ ಈ ದುರ್ಘಟನೆ ನಡೆದಿದ್ದು, ಬೆಂಕಿಗೆ ಏನೂ ಅರಿಯದ 4 ವರ್ಷದ ಅಗಸ್ಯ ಮಾಶ್ಯಾಳ್ ಬಲಿಯಾಗಿದ್ದಾನೆ. ಮನೆಯಲ್ಲಿ ಬೆಂಕಿ ಕಾಯಿಸಿಕೊಳ್ಳಲೆಂದು ಬೆಂಕಿ ಪುಟ್ಟಿ ಮಾಡಿಕೊಂಡಿದ್ದಾರೆ. ಅದರ ಪಕ್ಕದಲ್ಲೇ ಟಿನ್ನರ್ ಬಾಟಲಿ ಕೂಡ ಇತ್ತು. 4 ವರ್ಷದ ಅಗಸ್ಯ ಎಂಬ ಬಾಲಕ ಆಟವಾಡುತ್ತಾ ಆ ಟಿನ್ನರ್ ಬಾಟಲಿ ಹತ್ತಿರ ಹೋಗಿದ್ದಾಗಿ ತಾಗಿ ಬಾಟಲ್ ಬಿದ್ದಿದೆ. ತಕ್ಷಣವೇ ಟಿನ್ನರ್ಗೆ ಬೆಂಕಿ ತಗುಲಿ ಆ ಮಗುವಿಗೂ ಬೆಂಕಿ ತಗುಲಿದೆ. ಇದರಿಂದ ಮನೆಯವರೆಲ್ಲ ಚೀರಾಡುತ್ತಾ ಗೋಗರಿದಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ಬಾಲಕ ಅರ್ಧ ದೇಹ ಸುಟ್ಟು ಕರಕಲಾಗಿತ್ತು. ಈ ಘಟನೆಯಲ್ಲಿ ಬಾಲಕನನ್ನು ಉಳಿಸಲು ಹೋದ ತಂದೆಗೂ ಗಾಯವಾಗಿದೆ. ಕೂಡಲೇ ಇಬ್ಬರನ್ನು ಕಿಮ್ಸ್ಗೆ ರವಾನಿಸಲಾಗಿತ್ತು. ಬಾಲಕ ಮಾತ್ರ ಕೊನೆಯುಸಿರೆಳೆದಿದ್ದಾನೆ. ಮನೆಯಲ್ಲಿ ಜನ ಚೀರಾಡುತ್ತಿದ್ದ ದೃಶ್ಯ ಮತ್ತು ಮನೆಯ ಅಕ್ಕಪಕ್ಕದ ಜನ ಸಹಾಯಕ್ಕೆ ಧಾವಿಸಿದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸದ್ಯ ಗಾಯಗೊಂಡಿರುವ ಬಾಲಕ ತಂದೆಗೆ ಚಿಕಿತ್ಸೆ ಮುಂದುವರೆದಿದೆ. ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವರದಿ ಸಂತೋಷ ಮೇದಾರ, ಧಾರವಾಡ.